ಪರಸ್ಪರ ಸಂಭಾಷಣೆ ಆಗ್ತಿರ್ಬೇಕಾದ್ರೆ ಸುಮತಿ ರಾಜ ನೋಡಿದ. ವಿಶ್ವಾಮಿತ್ರ ಜೊತೆಗೆ ಇಬ್ಬರು ಹುಡುಗರಿದ್ದಾರಲ್ಲ. ಕೇಳ್ದ, ಮಹರ್ಷಿಗಳೇ, ಈ ಕುಮಾರರು ಯಾರು? ನೋಡೋಕೆ ದೇವತೆಗಳ ಹಾಗೆ ಕಾಣಿಸ್ತಾರೆ. ನೋಡಿದ್ರೆ ಆನೆಯಂತೆ ಸಿಂಹದಂತೆ ಬಲಶಾಲಿಗಳಾಗಿದ್ದಾರೆ. ನೋಡಿದರೆ ಅವರು ಯೋಧರು ಅನ್ಸುತ್ತೆ. ಅವ್ರ ಕಣ್ಣುಗಳು ಎಷ್ಟು ಚೆನ್ನಾಗಿದ್ದಾವೆ. ಖಡ್ಗದಲ್ಲಿ ಅತ್ಯಂತ ಗಾಬರಿ ಆಗುವಂಥ, ಹೆದರಿಕೆ ಬರುವಂಥ ಬಾಣಗಳನ್ನು ಇಟ್ಕೊಂಡಿದ್ದಾರೆ. ನೋಡೋಕೆ ಅಶ್ವಿನಿ ದೇವತೆಗಳ ಹಾಗೆ ಕಾಣಿಸ್ತಾರಲ್ಲ. ಯಾರು ಹುಡುಗರು? ದೇವಲೋಕದಿಂದ ಬಂದವರ? ನಿಮ್ಮ ಜೊತೆಗೆ ಯಾಕಿದ್ದಾರೆ ಅಂತ ಒಂದೇ ಸಮ ಪ್ರಶ್ನೆ ಕೇಳೋಕೆ ಶುರು ಮಾಡಿದ. ಅವನು ಎಲ್ಲಿವರೆಗೆ ಕೇಳ್ತಾನೆ ಅಂದರೆ, ಅವ್ರು ದೇವಲೋಕದಿಂದ ನಡ್ಕೊಂಡೇ ಬಂದ್ರ, ನಿಮ್ಮ ಜೊತೆಗಿದ್ದಾರ ಅಂತೆಲ್ಲ ಕೇಳ್ತಾನೆ. ಅದೆಲ್ಲ ಕೇಳಿದ ಮೇಲೆ ವಿಶ್ವಾಮಿತ್ರ ಹೇಳ್ತಾರೆ, ಹೇಳ್ತೀನಿರಪ್ಪ, ತುಂಬ ಅವಸರ ಬೇಡ ನಿನಗೆ. ಮಹಾಶೂರರವರು ನಿಜ, ನೀನು ಹೇಳಿದ ಹಾಗೆ ಶೂರರಿದ್ದಾರೆ. ರಾಮ ಲಕ್ಷ್ಮಣರು ಪರಿಚಯ ಮಾಡ್ತಾರೆ. ನೋಡಪ್ಪ ಸುಮತಿ, ದಶರಥ ಚಕ್ರವರ್ತಿ ಇದ್ದಾನಲ್ಲ, ಅವನ ಮೊದಲನೇ 2 ಮಕ್ಕಳು ಇವರು, ರಾಮ ಲಕ್ಷ್ಮಣ ಅಂತ ಇವ್ರ ಹೆಸರು. ಮಹಾಶೂರರು. ಅವನು ಸುಮತಿಗೆ ಏನು ಸಂತೋಷ ಆಯಿತು ಅಂದರೆ, ಕಲ್ಪನೆ ಮಾಡ್ಕೊಳ್ಳಿ, ನಿಮ್ಗೆ ಗೊತ್ತಿಲ್ಲನಾಗೆ ರಾಷ್ಟ್ರದ ಪ್ರಧಾನಮಂತ್ರಿಗಳು ಮನೆಗೆ ಬಂದ್ರೆ ಹೆಂಗಿರುತ್ತೆ? ದಿಕ್ಕೆ ತೋಚಲ್ಲ. ಅಯ್ಯೋ, ಅವ್ರು ಬಂದ್ರ, ಗೊತ್ತಿಲ್ಲ ನಮ್ಗೆ ಅವರು ಅಂತ ಹೇಳಿ. ಅಂದ್ರೆ ಯಾರು ತುಂಬಾ ದೊಡ್ಡವ್ರು ಅನ್ಕೊಂಡಿದ್ದೀರೋ, ನಿಮ್ಗೆ ಗೊತ್ತಿಲ್ಲದ ಹಾಗೆ ಮನೆಗೆ ಬಂದಾಗ ತುಂಬಾ ಸಂತೋಷ, ಆಶ್ಚರ್ಯ ಎಲ್ಲ ಆಗುತ್ತೆ. ಸುಮತಿಗೆ ಆಶ್ಚರ್ಯ, ದಶರಥನ ಮಕ್ಕಳು ಬಂದಿದ್ದಾರ, ಅಯ್ಯೋ ಬಹಳ ಸಂತೋಷ ಆಯ್ತು ಅಂತ ಹೇಳಿ ರಾಮ ಲಕ್ಷ್ಮಣರನ್ನ ತುಂಬಾ ಅತಿ ಆದರದಿಂದ ಸತ್ಕಾರ ಮಾಡ್ತಾನೆ. ಅಲ್ಲಿ ರಾತ್ರಿ ಅಲ್ಲೇ ಉಳಿತಾರೆ. ಮರುದಿನ ಮಿಥಿಲೆಗೆ ಪ್ರಯಾಸ ಮಾಡಬೇಕು. ವಿಶ್ವಾಮಿತ್ರ ಹೇಳ್ತಾರೆ, ನೋಡಪ್ಪ, ನಾಳೆ ಬೆಳಗ್ಗೆ ಬೇಗ ಎದ್ದು ಮಿಥಿಲೆಗೆ ಹೋಗೋಣ. ಎಷ್ಟು ಚಂದ ಇದೆ ಗೊತ್ತಾ? ಮಿಥಿಲೆಗೆ ಹೋಗೋದು ಮಾತು ಹೇಳ್ತಾರೆ. ಜನಕ ಒಂದು ದೊಡ್ಡ ಯಾಗ ಮಾಡ್ತಿದ್ದಾನಪ್ಪ, ನೋಡ್ಬೇಕಾದ್ದು. ಅದು ವಿಶೇಷ ಒಂದು ಇದೆ. ವಿಶೇಷ ಏನಪ್ಪಾ ಅಂದ್ರೆ, ಜನಕರಾಜನ ಹತ್ರ ಶಿವನ ಒಂದು ಧನುಸ್ಸಿದೆ. ಶಿವಧನುಸ್ಸು ಅಂತ ಕರೀತಾರೆ. ಯಜ್ಞ ನೋಡಿದ ಮೇಲೆ ಆ ಧನುಸ್ಸು ನೋಡ್ಬೇಕು ನೀವು. ಎಷ್ಟೋ ಜನ ಬಂದು ಆ ಧನುಸ್ಸಿಗೆ ಹೆದೆ ಏರಿಸೋದಕ್ಕೆ ಹೋಗಿ ಸೋತ್ ಹೋಗಿದ್ದಾರೆ, ಯಾರಿಗೂ ಆಗಿಲ್ಲ. ಇಷ್ಟು ಹೇಳ್ತಾನೆ. ಕೆಲವು ವಿಷಯಗಳು ಮುದ್ದಾಮ್ ಹೇಳಲ್ಲ ವಿಶ್ವಾಮಿತ್ರರು. ಇದು ಬಹಳ ಒಳ್ಳೆ ಕೆಲಸ, ಮೇಷ್ಟ್ರು ಮಾಡುವಂಥ ಕೆಲಸ ಇದು. ಎಲ್ಲಾನು ಬಾಯಿ ಬಿಟ್ಟು ಹೇಳಬಾರ್ದು, ಹುಡುಗರ ಅನುಭವಕ್ಕೆ ಬರ್ಬೇಕದು. ಎಲ್ಲ ಹೇಳ್ಬಿಟ್ರೆ ಇದೇ ತಾನೇ ಹೇಳಿದ್ರಲ್ಲ ಮೇಷ್ಟ್ರು, ಅದೇ ತಾನೇ ಇದು ಅಂತ ನಂಗೆ ಆಗ್ಬಾರ್ದು. ಒಂದು ಶಾಕಿಂಗ್ ಎಲಿಮೆಂಟ್ ಇರ್ಬೇಕು ಅಲ್ಲಿ, ಕೆಲವು ಸೀಕ್ರೆಟ್ ಇರಬೇಕು, ಹೇಳ್ಬಾರ್ದು ಅದನ್ನು. ಎಂಥ ಅದ್ಭುತ ಗುರುಗಳು ವಿಶ್ವಾಮಿತ್ರರು. ಎಲ್ಲವನ್ನೂ ಹೇಳ್ತಾರೆ, ಶಿವ ಧನುಸ್ಸಿದೆ ಅಂತ ಹೇಳ್ತಾರೆ. ಆದರೆ ಎತ್ತಿದ್ರೆ, ಧನು ಮೆರೆದ್ರೆ ಜನಕರಾಜನ ಮಗಳ ಮದುವೆ ಆಗಬೇಕು ಅನ್ನೋ ವಿಷಯ ಹೇಳಲ್ಲ, ಏನು ಹೇಳಲ್ಲ ಅಲ್ಲಿ. ಸರ್ಪ್ರೈಸ್ ಪ್ಯಾಕೇಜ್ ಅದು. ಗೊತ್ತಿದೆ, ಜನಕರಾಜ ಪ್ರತಿಜ್ಞೆ ಮಾಡಿದ್ದಾನೆ, ಯಾರು ಶಿವಧನುಸ್ಸಿಗೆ ಎತ್ತಿ ಅದಕ್ಕೆ ಹೆದೆ ಏರಿಸ್ತಾನೋ ಅವನಿಗೆ ಮಗಳನ್ನು ಮದುವೆ ಮಾಡಿಕೊಡ್ತೀನಿ, ಸೀತೆಯನ್ನ ಅಂತ ವಿಶ್ವಾಮಿತ್ರರಿಗೆ ಗೊತ್ತಿದೆ. ಅದು ಇವ್ರಿಗೆ ಹೇಳಲ್ಲ. ಅದಕ್ಕೊಂದು ಕಾರಣ ಇದೆ. ಯಾಕಂದ್ರೆ ಮದುವೆ ವಿಷಯ ಬಂದಾಗ ರಾಮ, ಬೇಡಪ್ಪ ಹಾಗಾದ್ರೆ ಮದುವೆ ವಿಷಯ ಬೇಡ, ನನಗೀಗ ಹೋಗೋದೇ ಇಲ್ಲ ಅಂದ್ಬಿಟ್ರೆ ಏನು ಮಾಡ್ತೀರಿ? ಇಷ್ಟವೂ ಮದುವೆ ಯಾಕೆ ನನಗೆ ಅಂತ ಅನ್ಬೋದು. ಆದ್ದರಿಂದ ಏನು ಹೇಳಲ್ಲ ಅವ್ರು. ಅಲ್ಲೇ ನೋಡೋಣ ಪ್ರಸಂಗ ಬಂದಾಗ ಅಂತ ಬಿಡ್ತಾರೆ. 3 ಹೊರಡ್ತಾರೆ, ಮಿಥಿಲೆ ಹೊರವಲಯಕ್ಕೆ ಬರ್ತಾರೆ. ಇದು ಬಹಳ ಚಂದ ಪ್ರಸಂಗ ಸ್ನೇಹಿತರೆ. ಇದು ಬಹಳ ಚರ್ಚಾರ್ಚೋದವಾದ ಪ್ರಸಂಗ. ಇದು ತುಂಬಾ ಚರ್ಚೆ ಆದಂಥ ಪ್ರಸಂಗ. ಅದ್ರ ಬಗ್ಗೆ ಕೆಲವು ವಿಷಯಗಳನ್ನು ನಾನು ಸ್ಪಷ್ಟವಾಗಿ ಹೇಳಬೇಕು. ಮಿಥಿಲೆಗೆ ಹತ್ರ ಇದ್ದಾಗ ಒಂದು ಆಶ್ರಮ ಕಾಣಿಸುತ್ತೆ. ಅಲ್ಲಿಂದ ಮಿಥಿಲೆ ಗೋಪುರಗಳೆಲ್ಲ ಕಾಣಿಸ್ತಾ ಇರ್ತದೆ. ಅಂದ್ರೆ ಮಿಥಿಲೆ ದೂರ ಇಲ್ಲ, ಅದು ಹತ್ರನೇ. ಅಲ್ಲಿದ್ದಾಗ ಒಂದು ಆಶ್ರಮ ಕಾಣಿಸುತ್ತೆ. ಹಳೇ ನಿರ್ಜನವಾದಂಥ ಆಶ್ರಮವನ್ನು ನೋಡಿ ರಾಮ ಕೇಳ್ತಾನೆ, ಗುರುಗಳೇ, ಈ ಆಶ್ರಮ ಅಂತ ಕಾಣಿಸುತ್ತೆ, ಅದು ಯಾರು ಮುನಿಗಳು ಕಾಣಿಸೋದಿಲ್ಲ. ಬಹುಶಃ ಹಿಂದೆ ಯಾರ್ದು ಆಶ್ರಮ ಆಗಿತ್ತು ಅನ್ಸುತ್ತೆ. ಇದು ಯಾರ ಆಶ್ರಮ ಮತ್ತು ಯಾಕೆ ಹಿಂಗೆ ಹಾಳಾಗಿದೆ ಅಂತ ಕೇಳ್ತಾರೆ. ವಿಶ್ವಾಮಿತ್ರ ಮುನಿಗಳು ಹೇಳ್ತಾರೆ, ಅದ ವಿಷಯ ಹೇಳಬೇಕಪ್ಪ, ದೀರ್ಘವಾಗಿ ಹೇಳಬೇಕ್ತೇನೆ ವಿಷಯ ಅದನ್ನ. ಇದು ಒಬ್ಬ ಮಹಾತ್ಮ ಕೋಪದಿಂದ ಆಶ್ರಮ ಶಾಪ ಕೊಟ್ಟಿದ್ದಾನೆ. ಮಹಾತ್ಮ ಕೋಪದಿಂದ ಆಶ್ರಮಕ್ಕೆ ಶಾಪ ಕೊಟ್ಟಿದ್ದಾನೆ. ಅದು ಹಿಂದೆ ಗೌತಮ ಋಷಿ ಆಶ್ರಮ ಆಗಿತ್ತು. ಗೌತಮರು ಮಹಾ ಪ್ರಖ್ಯಾತರಾದಂಥ ಸನ್ಯಾಸಿಗಳು, ಋಷಿಗಳು. ದಾನವರು ಕೂಡ ಹೆದರುವಂಥ ಋಷಿಗಳು, ಅಷ್ಟು ಸಾಧನೆ ಮಾಡ್ಕೊಂಡಂಥವ್ರು. ದೇವತೆಗಳು ಕೂಡ ಈ ಆಶ್ರಮದಲ್ಲಿ ಬರೋದಕ್ಕೆ ಹೆದರ್ತಾ ಇದ್ರು, ಅಷ್ಟು ಪವಿತ್ರವಾದಂಥ ಆಶ್ರಮ ಇದು. ಗೌತಮ ಋಷಿ ತನ್ನ ಪತ್ನಿ ಅಹಲ್ಯರೊಡನೆ ಈ ಆಶ್ರಮದಲ್ಲಿ ವಾಸ ಮಾಡ್ತಾ ಇದ್ರು. ಎಷ್ಟೋ ವರ್ಷ ಇದ್ದದ್ದು ತಪಸ್ಸನ್ನು ಮಾಡ್ತಾ ಇದ್ರು ಗೌತಮ ಮುನಿಗಳು. ಒಂದ್ಸಲ ಗೌತಮ ಇಲ್ಲದಂಥ ಸಮಯದಲ್ಲಿ ಇಂದ್ರ ಗೌತಮ ಋಷಿ ವೇಷದಲ್ಲಿ ಬಂದು ಅಹಲ್ಯನ ಕುರಿತು ಮಾತಾಡ್ತಾನೆ. ಸುಂದರಿ,
ನಾನಿನ್ನ ಸಂಘವನ್ನು ಅಪೇಕ್ಷಿಸುತ್ತೇನೆ, ಕಾಮಾರ್ಥಿಗಳು ಋತುಕಾಲವನ್ನೇ ಅವಲಂಬಿಸಬೇಕಾಗಿಲ್ಲ ಅಂತ. ಇದು ಒಂದು ಮಾತನ್ನು ಹೇಳಬೇಕಾದಿಲ್ಲಿ. ಬಹಳ ಕಷ್ಟದ ಮಾತಿದೆ, ಅದನ್ನು ವಿಶೇಷವಾಗಿ ಹೇಳಬೇಕಾದ, ಯಾಕಂದ್ರೆ ಸಾಕಷ್ಟು ಚರ್ಚೆ ಬರುತ್ತೆ ಇದರ ಬಗ್ಗೆ. ಗೌತಮ ಋಷಿ ಹೆಂಡತಿ ಅಹಲ್ಯೆ ಇದ್ರಲ್ಲ, ಆಕೆ ತ್ರಿಲೋಕ ಸುಂದರಿ. ಆಕೆ ರೂಪ ಎಷ್ಟು ಚೆನ್ನಾಗಿತ್ತು ಅಂದ್ರೆ ಎಷ್ಟೋ ದೇವತೆಗಳನ್ನು ಕೂಡ ಮರಳು ಮಾಡಿತ್ತು ಅಂತ, ಅಷ್ಟು ಚಂದ. ಇಂದ್ರನಿಗೂ ಕೂಡ ಆಕೆ ಮೇಲೆ ಆಸೆ ಇತ್ತು. ಬಹುಕಾಲ ಗೌತಮ ಅಹಲ್ಯರ ದಾಂಪತ್ಯ ನಡೆದು ಮುನಿ ಜೀವನ ನಿರ್ವಿಘ್ನವಾಗಿ ನಡೆದಿತ್ತು. ಒಬ್ಬನೇ ಮಗ ಅವರಿಗೆ ಹುಟ್ಟಿದ್ದು, ಶತಾನಂದ ಅಂತ. ಆತನು ದೊಡ್ಡವನಾಗಿ ಈಗ ಜನಕ ರಾಜನಿಗೆ ಪುರೋಹಿತನಾಗಿ ಹೋಗ್ಬಿಟ್ಟಿದ್ದಾನೆ. ಇಬ್ರೇ, ಮಗ ಕೂಡ ದೊಡ್ಡವನಾಗಿ ಹೋಗ್ಬಿಟ್ಟಿದ್ದಾನೆ, ಮಿಥಿಲೆ ಹೋಗಿದ್ದಾನೆ. ಆಗ ನಡೆದಂತ ಈ ಅನರ್ಥ ಇದು. ಒಂದು ಬೆಳಿಗ್ಗೆ ಎಂದಿನಂತೆ ಹಾಸಿಗೆ ಎದ್ದು ಗೌತಮ ಋಷಿ ಸ್ನಾನಕ್ಕೆ ಅಂತ ನದಿಗೆ ಹೋದ್ರು. ಅದೇ ಸಮಯ ನೋಡಿ ದೇವೇಂದ್ರ ಗೌತಮರ ವೇಷದಲ್ಲಿ ಆಶ್ರಮದೊಳಗೆ ಬಂದು ಅಹಲ್ಯ ಸಂಗಮವನ್ನು ಬಯಸಿದ. ಕಲ್ಪನೆ ಮಾಡ್ಕೋಬೇಕಾದ್ದು. ಈ 2-3 ಬೇರೆ ಬೇರೆ ಹೇಳ್ತೀನಿ ಮುಂದೆ ಹೇಗಾಗತ್ತೆ ಅಂತ. ಗೌತಮ ಋಷಿ ಹೋದೊಂದು ಕ್ಷಣಕ್ಕೇನೆ ಈತ ಗೌತಮ ವೇಷದಲ್ಲಿ ಬರ್ತಾನೆ. ಬಂದು ಹೇಳ್ತಾನೆ, ನೋಡು, ನನಗೆ ಆಗ ಹೇಳಿದ್ದಲ್ಲ, ನಾನು ನಿನ್ನ ಸಂಗಮ ವಯಸ್ಸು ಬಂದಿದ್ದೇನೆ, ಅವ್ರು ಋತುವನ್ನೇ ಕಾಯಬೇಕಾಗಿಲ್ಲ ಅಂತ ಹೇಳ್ತಾನೆ. ಆಕೆ ತಕ್ಷಣ ಗೊತ್ತಾಗುತ್ತೆ, ಅಲ್ಲಿಗೆ ಇವನು ಮಾತಾಡಿದವನು ಗೌತಮ ಅಲ್ಲ ಅಂತ ಗೊತ್ತಾಗುತ್ತೆ. ಅವನ ಮಾತೇನಿದೆ ನೋಡಿ, ಅಶ್ಲೀಲವಾದ ಮಾತು ಬರುತ್ತೆ ಬಾಯಿಂದ. ಋತುಕಾಲಂ ಪ್ರತೀಕ್ಷಂತೆ ನಾರ್ಚನ ಸಸ್ಮಾಹಿತೆ ಸಂಗಮಂ ತುಹಮಿಚ್ಛಾಮಿ ತ್ವಯಾ ಸಹ ಸುಮಧ್ಯಮೆ ಅಂತ. ಸುಂದರಿ, ನಾನು ನಿನ್ನ ಸಂಘವನ್ನು ಅಪೇಕ್ಷಿಸ್ತೇನೆ, ಕಾಮಾರ್ಥಿಗಳು ಋತುಕಾಲವನ್ನೇ ನಿರೀಕ್ಷಿಸಬೇಕಾಗಿಲ್ಲ. ಆಗ ಒಂದು ಕಾಲ ಇತ್ತು, ಗಂಡ ಹೆಂಡತಿ ಸಂಗಮ ಆಗಬೇಕಾದ್ರೂ ಕೂಡ ಯಾವುದೋ ಒಂದು ಋತುದಲ್ಲಿ ಕಾಲದಲ್ಲಿ ಮಾತ್ರ ಮಾಡ್ತಾ ಇದ್ರು. ಅದೊಂದು ವ್ಯವಸ್ಥೆ ಇತ್ತು. ಅದು ಹಾಗಾಗಿ ಹುಚ್ಚು ಕಾಮದ ಆಟ ಅಲ್ಲ ಅದು. ಹಾಗೆ ವ್ಯವಸ್ಥೆಯಿಂದ ಗಂಡ ಹೆಂಡತಿ ಋಷಿಗಳಾಗಿ ಬದುಕಿದ್ದವರು. ಆದರೆ ಈಗ ಒಂದು ಬಾಯಲ್ಲಿ ಬರ್ತದೆ, ಕಾಮಾರ್ಥಿಗಳಾದವರು ಕಾಯಬೇಕಾಗಿಲ್ಲ, ಋತುಗಳನ್ನ ಯಾವಾಗ ಬೇಕಾದರೂ ಸಂಗಮ ಮಾಡಬಹುದು ಅಂತ ಹೇಳ್ಬಿಡ್ತಾರೆ. ಆಗ ಆಶ್ಚರ್ಯ ಆಗತ್ತೆ. ಇಲ್ಲೊಂದು ಮಾತನ್ನು ಹೇಳಬೇಕು. 2 ರೀತಿ ಆರ್ಗ್ಯುಮೆಂಟ್ ಬರುತ್ತೆ. ಪಾಪ ಅಹಲ್ಯೆಗೆ ಅನ್ಯಾಯ ಆಯಿತು. ಗೌತಮ ಋಷಿ ವೇಷದಲ್ಲಿ ಇಂದ್ರ ಬದ್ದ, ಆಕೆ ಗೊತ್ತಾಗ್ಲಿಲ್ಲ, ಗಂಡನೇ ಅಂತ ತಿಳ್ಕೊಂಡು ಅವನ ಜೊತೆ ಸಂಗಮ ಮಾಡಿದ್ಲು, ಅನ್ಯಾಯ ಆಯ್ತು ಆಕೆಗೆ, ಸುಮ್ಮನೆ ಋಷಿ ಶಾಪ ಕೊಟ್ಟ ಆಕೆಗೆ ಅಂತ ಬರುತ್ತೆ. ಹಾಗಲ್ಲ. ವಾಲ್ಮೀಕಿಗಳು ಅತ್ಯಂತ ಸ್ಪಷ್ಟವಾಗಿ ಹೇಳ್ತಾರೆ. ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ ಅಂದ್ರೆ ಒಂದನ್ನು ಮುಚ್ಚಿಡಲ್ಲ ಅವರು. ವಾಲ್ಮೀಕಿಗಳು ನನಗೆ ಇಷ್ಟ ಆಗೋದು ಅದೇನೆ, ಯಾರನ್ನೋ ದೊಡ್ಡವ್ರನ್ನ ಮಾಡೋದಕ್ಕೆ ತಪ್ಪುಗಳನ್ನೆಲ್ಲ ಮುಚ್ಚಿ ಸಾರಿಸಿ ಹಾಕೋದಲ್ಲ. ಚಂದ ಹೇಳ್ತಾರೆ ಅವರು. ಆಶ್ಚರ್ಯ ಆದರೂ ಕೂಡ ಆಕೆಗೆ ಇಂದ್ರನ ಜೊತೆಗೆ ಸಂಗಮ ಮಾಡೋ ಬಯಸಿತ್ತು. ಅವನು ಇಂದ್ರ ಅಂತ ಖಂಡಿತ ಗೊತ್ತಾಗಿದೆ ಆಕೆಗೆ, ಖಂಡಿತ ಇಂದ್ರ ಅಂತ ಗೊತ್ತಾಗಿದೆ. ಇಂದ್ರನ ಜೊತೆಗೆ ಸಮಾಗಮ ಮಾಡೋ ಮನಸ್ಸು ಇತ್ತು ಆಕೆಗೆ ಅಂತ ಬನಿಯಾಗಿದೆ ನೋಡಿ. ಮುನಿವೇಶಂ ಸಹಸ್ರಾಕ್ಷಂ ವಿಜ್ಞಾಯ ರಘುನಂದನ ಮತಿಂ ಚಕಾರ ದುರ್ಮೇಧ ದೇವರಾಜ ಕುತೂಹಲ ಅಂತಂದ. ಇಂದ್ರ ಮುನಿವೇಶದಲ್ಲಿ ಬಂದಿದ್ದಾನೆ ಅಂತ ಹಲ್ಲೆ ಗೊತ್ತಾಗಿದೆ, ಮೊಲಾಜೆ ಇಲ್ಲ, ಅಲ್ಲಿ ಇಂದ್ರನೇ ಬಂದಿದ್ದಾನೆ. ಅವಳು ಬುದ್ಧಿಗೆಟ್ಟು ಚೆನ್ನಾಗಿ ಬಾಯ್ತಾರೆ, ಚಕಾರ ದುರ್ಮೇಧ, ಬುದ್ಧಿ ಕೆಟ್ಟು ದೇವರಾಜ ಕುತೂಹಲಾತ್. ಆ ದೇವೇಂದ್ರನು ಸಮಾಗಮ ಮಾಡೋಕೆ ಒಪ್ಪಿತಾಗಿತ್ತು ಆಕೆಗೆ, ಇಷ್ಟ ಇತ್ತು. ಅಂದ್ರೆ ಆಕೆನ ಇಂದ್ರನ ಬಗ್ಗೆ ಕೇಳಿದ್ದಾಳೆ. ಅಂದ್ರೆ ಅಹಲ್ಯೆಗೆ ಮೋಸ ಆಗಿರಲಿಲ್ಲ, ಆಕೆ ಒಪ್ಪಿದ್ದಾಗಿತ್ತು. ಆಕೆ ತಪ್ಪು ಮಾಡಿದೆ ಅಂತ ಅನಿಸಿಲ್ಲ ಆಕೆಗೆ. ಇಷ್ಟಾದ್ರೂ ಕೂಡ ಸಂಗಮ ಆದ್ಮೇಲೆ ಕೂಡ ತಪ್ಪಾಯ್ತು ಅಂತ ಅನಿಸಿಲ್ಲ ಆಕೆಗೆ. ಇದು ಬಹಳ ವಿಚಿತ್ರ ಅನಿಸುತ್ತೆ ನನಗೆ. ಅಹಲ್ಯೆ ಗಂಡ ಇಲ್ಲದೆ ಹೋದಾಗ ಇಂದ್ರ ಜೊತೆ ಸಮಾಗಮ ಮಾಡಿಕೊಂಡು ಅದು ತಪ್ಪು ಅಂತ ಅನಿಸಿಲ್ಲ ಆಕೆಗೆ. ಸಂತೋಷ ಪಟ್ಟಿದ್ದಾಳೆ, ಲಜ್ಜೆ ಪಟ್ಟಿಲ್ಲ, ಬದಲಾಗಿ ತೃಪ್ತಿ ಪಟ್ಟಿದ್ದಾಳೆ. ಆ ಮಾತು ಹೆಂಗಿದೆ ನೋಡಿ. ಕೃತ ಅರ್ಥಾಸ್ಮಿ ಸುರಶ್ರೇಷ್ಠ ಗಚ್ಚ ಶೀಘ್ರಂ ಇತಪ್ರಭೋ ಆತ್ಮಾನಂ ಮಾಂಚ ದೇವೇಶ ಸರ್ವದಾ ರಕ್ಷಮಾನದ ಅಂತಾಳೆ. ಇದು ಒಂಥರ ಗಾಬರಿ ಆಗುವಂತ ಮಾತು. ದೇವರಾಜ, ನಾನು ಕೃತಾರ್ಥಳಾದೆ, ಬೇಗನೆ ಇಲ್ಲಿಂದ ಹೊರಡು. ಇದು ನೆಕ್ಸ್ಟ್ ಮಾತು. ಕೃತಾರ್ಥಳಾದೆ, ಬೇಗ ಇಲ್ಲಿಂದ ಹೊರಡು. ನಿನ್ನನ್ನ ಈ ಗೌತಮ ಋಷಿ ರಕ್ಷಿಸಿಕೊಳ್ಳುವಂತ ಭಾರ ನಿನಗೆ ಸೇರಿತು. ಆಕೆ ಗೊತ್ತು, ಗಂಡ ಬಂದ್ರೆ ತಾವು ಸಿಕ್ಕ ಹಾಕೊಂಡಿದೀವಿ ಅಂತ ಗೊತ್ತು. ಅವನು ಕೋಪ ಬಂದ್ರೆ ಏನಾಗತ್ತೆ ಅನಾಹುತ ಅಂತ ಕೂಡ ಗೊತ್ತು ಆಕೆಗೆ. ಆಕೆ ತಕ್ಷಣ ಹೇಳ್ಕೊತಾಳೆ, ನಿನ್ನ ಪಾರ್ ಮಾಡ್ಕೊಳ್ಳೋ ಜವಾಬ್ದಾರಿ ನಿನಗಿದೆಯಪ್ಪ, ಬೇಗ ಹೋಗು, ಆದಷ್ಟು ಬೇಗ ಹೋಗು. ಅಂದ್ರೆ ಏನರ್ಥ? ಆಕೆಗೆ ಇಂದ್ರ ಸ್ಪಷ್ಟವಾಗಿ ಕಾಣಿಸ್ತಾ ಇದ್ದಾನೆ, ವ್ಯಭಿಚಾರ ಇರೋದೇ ಇಲ್ಲಿ, ನನ್ನ ಬಯಕೇನು ಈಡೇರ್ತಪ್ಪ, ದೇವರಾಜ ಇಲ್ಲಿಂದ ಬೇಗ ಹೋಗ್ಬಿಡು, ನಿನ್ನನ್ನು ರಕ್ಷಿಸ್ಕೋ, ನನ್ನ ಮಾನವನ್ನು ಕಾಪಾಡು ಅಂತಾಳೆ.
ಏನಿದು ಮಾತು ಅರ್ಥ ಎಲ್ಲ ಆಗೋಲ್ಲ ನನಗೆ. ಮಾನ ಕೆಡಿಸಿದವನನ್ನ ಮಾನದ ಅಂತಾಳೆ, ನನ್ನ ಮಾನ ಕಾಪಾಡು ಅಂತಾಳೆ. ಯಾರಿಗೆ? ಇಂದ್ರನಿಗೆ ಹೇಳ್ತಾಳೆ ನನ್ನ ಮಾನ ಕಾಪಾಡು ಅಂತ, ಗಂಡನಿಗೆಲ್ಲ ಹೇಳಿದ್ದಕ್ಕೆ. ಅಂದ್ರೆ ತಪ್ಪು ಮಾಡಬಹುದು, ಆದ್ರೆ ಬಹಿರಂಗ ಆಗ್ಬಾರ್ದು. ಈ ಬಹಳ ಜನ ಮಾಡೋದು ಅದೇನೆ, ತಪ್ಪು ಮಾಡ್ಬೇಕು, ಅದು ಗೊತ್ತಾಗಬಾರ್ದು ಯಾರಿಗೂ. ಇದು ತಪ್ಪಾಗಿದ್ದು. ಇದನ್ನೇ ಹೇಳುದು ದೊಡ್ಡ ವ್ಯಭಿಚಾರ ಇದು ಅಂತ ಹೇಳುದು. ತಪ್ಪು ಮಾಡಿದ್ದಾಳೆ, ಅದು ಗೊತ್ತಾಗಬಾರ್ದು ಯಾರಿಗೂ. ಅಂದ್ರೆ ಮಾಡಿದ ತಪ್ಪಿಗೆ ಅಪರಾಧಿ ಭಾವ ಇಲ್ಲ, ಮುಚ್ಕೋಬೇಕು ಅದನ್ನ ಹೇಗಾರು ಮಾಡಿ. ಅದಕ್ಕೆ ಗೌತಮನಿಗೆ ಬಹಳ ಶಾಪ ಬಂತು, ಭಯಂಕರ ಶಾಪ ಬಂತು. ಒಂದು ಶಾಪ ಬಂದು ಕೋಪ ಕೊಡ್ತಾನೆ, ಸಿಟ್ಟು ಬರ್ತದೆ, ಭಾರಿ ಶಾಪ ಕೊಡ್ತಾನೆ. ಶಾಪ ಇಂದ್ರನಿಗೂ ಶಾಪ ಕೊಡ್ತಾನೆ, ಆಕೆಗೂ ಕೊಡ್ತಾನೆ. ಆಗ ಎದುರಿಕ ಹೊಂದಾಗ ಗೌತಮ ಮುನಿ ಎದುರಿಗೆ ಬಂದ್ಬಿಡ್ತಾರೆ. ಬಂದಾಗ ಗೌತಮ ಮುನಿಯನ್ನ ಹೇಳ್ತೇನಲ್ಲ ಆಗಲೇ, ದೇವ ದಾನವರು ಕೂಡ ಎದುರಿಸೋಕೆ ಶಕ್ಯ ಇಲ್ಲ, ಅಂಥ ತಪಸ್ಸು ಮಾಡಿದವರು, ಅಂತಹ ತಪೋಬಲದವರು. ತಕ್ಷಣ ತಮ್ಮಿಗೆ ನೀರು ತುಂಬ್ಕೊಂಡ್ ಬಂದಿರ್ತಾರಲ್ಲ ನದಿಗೆ ಹೋಗಿ, ಆ ತೀರ್ಥೋದಕವನ್ನ ಧರ್ಮ ಸಮೇತ ತಗೊಂಡಿರ್ತಾರೆ, ಅಗ್ನಿ ಹಾಗೆ ಹೊಳಿತಾ ಇರ್ತಾರೆ. ಇಂದ್ರನಿಗೆ ನಡಕ ಹೊಟ್ಟು ಬಿಡುತ್ತೆ, ಮುಖ ಬಾಡಿ ಬಿಡುತ್ತದೆ. ಇಂದ್ರ ಮುನಿವೇಷಧಾರಿಯಾಗಿದ್ದಾನೆ ಕಾಣುತ್ತಲ್ಲ ಎದುರಿಗೆ, ತನ್ನ ಹಾಗೆ ಡ್ರೆಸ್ ಹಾಕೊಂಡಿದ್ದಾನೆ, ಇವನು ಮುನಿವೇಷಧಾರಿಯಾಗಿದ್ದಾನೆ. ಮತ್ತು ಒಂದು ದುರಾಚಾರ ಕೂಡ ಗೌತಮನಿಗೆ ಗೊತ್ತಾಯ್ತು. ಮುಖ ನೋಡಿ ಗೊತ್ತಾಗ್ಬಿಡುತ್ತೆ ಕಳ್ಳರದು. ಆ ವೃತನಿಷ್ಠ ಸಿಟ್ಟು ಬಂದ್ಬಿಡ್ತದಲ್ಲ, ಎಲೆ ದುಷ್ಟ, ಎಷ್ಟು ಚೆನ್ನಾಗಿದೆ ದುಷ್ಟ, ನನ್ನ ರೂಪವನ್ನು ಧರಿಸಿ ಮಾಡಬಾರದ ಕೆಲಸ ಮಾಡಿದ್ಯಾ ನೀನು. ಶಾಪ ಏನ್ ಕೊಡ್ತಾನೆ, ನಿನ್ನ ವೃಷಣಗಳು ಬಿದ್ದು ಹೋಗ್ಲಿ ಅಂತ ಹೇಳ್ತಾನೆ. ಅವನು 2 ವೃಷಣಗಳು ಬಿದ್ದು ಹೋಗ್ಬಿಡ್ಬೇಕು. ಹೇಳಿದ ತಕ್ಷಣ, ಶಾಪ ಕೊಟ್ಟ ತಕ್ಷಣ ಇಂದ್ರ ವೃಷಣಗಳು ಬಿದ್ದು ಹೋಯ್ತು. ಇಂದ್ರ ಶಾಪ ಕೊಟ್ಟ ಆಯ್ತು. ಒಂದು ಹೆಂಡತಿಗೆ ಏನು ಶಾಪ ಕೊಡ್ಬೇಕಲ್ಲ ಇನ್ಮೇಲೆ. ಅದಕ್ಕೆ ಹೇಳ್ತಾನೆ, ನೀನು 1000 ವರ್ಷ ಆಹಾರವಿಲ್ಲದೆ ಉಸಿರಾಡ್ತಾ ಬೂದಿಯಲ್ಲಿ ಹೊಳ್ಳಾಡ್ತಾ ಪಶ್ಚಾತ್ತಲ್ಲಿ ನರಳುತ್ತಾ ಬಿದ್ದಿರು, ಯಾರ ಕಣ್ಣಿಗೂ ಗೋಚರ ಆಗದೆ ಇಲ್ಲೇ ಇರು. ಮಾತೆಂತದಿದೆ, ಇಹ ವರ್ಷ ಸಹಸ್ರಾಣಿ ಬಹುನಿತ್ವಂ ನಿವಸ್ಯಸಿ, ವಾಯುಭಕ್ಷ ನಿರಾಹಾರ ತಪ್ಯಂತಿ ಭಸ್ಮಶಾಯಿನಿ, ಅದೃಶ್ಯ ಸರ್ವಭೂತಾನಾಂ ಆಶ್ರಮೆ ಅಸ್ಮಿನ್ ಅವಸ್ತತಿ, ಯದಾ ಚೈತದ್ವನಂ ಘೋರಂ ರಾಮೋ ದಶರಥಾತ್ಮಜ ಆಗಮಿಷ್ಯತಿ ದುರ್ದರ್ಶತದ ಪೂತ ಭವಿಷ್ಯತಿ. ಸ್ಪಷ್ಟ ಶಾಪ ಕೊಟ್ಬಿಡ್ತಾನೆ. ಶಾಪ ಜೊತೆಗೆ ಸೊಲ್ಯೂಷನ್ ಕೊಡ್ತಾನೆ. 1000 ವರ್ಷ, 1000 ವರ್ಷ ನೀನು ಇಲ್ಲೇ ಬಿದ್ದಿರು, ಆಶ್ರಮದಲ್ಲೇ ಬಿದ್ದಿರು, ಆಹಾರ ಇಲ್ಲದೆ ಉಸಿರಾಡಿಸ್ತಾ ಬೂದಿಯಲ್ಲಿ ಹೊರಡಾಡ್ತಾ ಪಶ್ಚಾತ್ತಾಪದಲ್ಲಿ ಬಿದ್ದಿರು, ಯಾರ ಕಣ್ಣಿಗೂ ಕಾಣಿಸ್ಬಾರದು, ನೀನು ಆಶ್ರಮದಲ್ಲೇ ಇರು. ಮುಂದೆ ಒಂದು ಕಾಲಕ್ಕೆ ದಶರಥನ ಪುತ್ರ ಶ್ರೀರಾಮ ಇಲ್ಲಿ ಬರ್ತಾನೆ, ಈ ಘೋರ ಅರಣ್ಯಕ್ಕೆ ಬರ್ತಾನೆ. ನೀನು ಅವನು ಕಂಡಾಗ, ಅವನಿಗೆ ಶರಣಾದಾಗ ನೀನು ಉದ್ಧಾರ ಆಗ್ತೀಯ, ಪರಿಶುದ್ಧ ಆಗ್ತೀಯ. ಕೆಟ್ಟ ನಡವಳಿಕೆ ಒಳ್ಳೆ ನೀನು ಲೋಭ ಮೋಹಿತ ರಹಿತಳಾಗಿ ರಾಮನಿಗೆ ಆದರ ಆತಿಥ್ಯ ಮಾಡಿದಾಗ ಮಾತ್ರ ಶುದ್ಧಳಾಗ್ತೀನಿ ನೀನು, ನಿನ್ನ ನಿಜ ದೇಹ ಬರ್ತದೆ ನಿನಗೆ, ಆಗ ನನ್ನ ಬಳಿಗೆ ಬರ್ಬೋದು ಅಂತ ಶಾಪ ಕೊಟ್ಟ. ಈ ರೀತಿ ಶಾಪ ಕೊಟ್ಟು ಗೌತಮ ಋಷಿ ಅಲ್ಲಿಂದ ಹೊರಟು ಹೋಗ್ಬಿಟ್ಟ. ಆ ಹೊರಟು ಹೋದ ಮೇಲೆ ಆಶ್ರಮ ಹೆಂಗೆ ಹಾಳಾಗಿದೆ ಅಂತ ವಿಶ್ವಾಮಿತ್ರರು ರಾಮನಿಗೆ ಹೇಳ್ತಾರೆ. ಇಷ್ಟು ಕಥೆ ಇದೆ. ಇಲ್ಲಿ 2-3 ದೃಷ್ಟಿಗಳಿದ್ದಾವೆ ಸ್ನೇಹಿತರೆ, ಹೇಳಬೇಕಾದ್ದು. ನಾವು ಸಾಮಾನ್ಯವಾಗಿ ಹೇಳೋದು ಪಂಚಕನ್ಯಾ ಸ್ಮರೇ ನಿತ್ಯಂ ಅಂತ ಹೇಳ್ತೀವಿ. 5 ಜನ ಕನ್ಯೆಯರ ನೆನೆಸ್ಬೇಕು, ತಕ್ಷಣ ನೆನೆಸ್ಕೋಬೇಕು ಅವ್ರನ್ನ ಅಂತ. ಅಹಲ್ಯ, ದ್ರೌಪದಿ, ಸೀತಾ, ತಾರಾ, ಮಂಡೋದರಿ ತಥಾ ಪಂಚಕನ್ಯಾ ಸ್ಮರೇ ನಿತ್ಯಂ ಮಹಾಪಾತಕ ನಾಶನಂ ಅಂತ. 5 ಜನ ಈ ತಾಯಂದ್ರ ನೆನೆಸ್ಕೊಂಡಾಗ ನಿಮ್ಮ ಪಾತಕ ಹೋಗುತ್ತೆ ಅಂತಾರೆ. ಅಹಲ್ಯ ಮೊದಲೇದೊಳದಳ್ರಿ, ತಪ್ಪು ಮಾಡಿದಳಲ್ಲ ಅಹಲ್ಯೆ, ವ್ಯಭಿಚಾರ ಮಾಡಿದವಳಲ್ವಾ, ಮತ್ತು ಆಕೆ ಪರಮ ಪವಿತ್ರ ಅಂತ ಹೆಂಗಾಗ್ತಾಳೆ? ಅದಕ್ಕೆ ನಮ್ಮ ಶಾಸ್ತ್ರದಲ್ಲಿ ಬಹಳ ಚಂದ ಹೇಳ್ತಾರೆ, ತಪ್ಪು ಮಾಡಿದ್ಲು, ಮನುಷ್ಯ ಸ್ವಭಾವ, ಆಸೆ ಗೆಳಿಸಿದ್ಲು, ಆದರೆ ಮುಂದೆ 1000 ವರ್ಷ ಪಶ್ಚಾತ್ತಾಪ ಪಟ್ಟಿದ್ದಾಳೆ. ಪಶ್ಚಾತ್ತಾಪ ನಿಜವಾಗೂ ಪಟ್ಟರೆ ಮಾಡಿದ ತಪ್ಪಿಗೆ ಮುಕ್ತಿ ಆಗ್ತದೆ ಅಂತ. ನಿಜವಾದ ಪಶ್ಚಾತ್ತಾಪ ನಮ್ಮಲ್ಲಿ ಮಾಡ್ತೀವಲ್ಲ, ಸಾರಿನೇ ಇರಂಗಿಲ್ಲ ಅದರೊಳಗೆ, ಸುಮ್ಮನೆ ಸಾರಿ ಅನ್ನೋದು ಅಷ್ಟೇ, ಅರ್ಥ ಇಲ್ಲ ಅದಕ್ಕೆ. ನಿಜವಾಗ್ಲೂ ಪಶ್ಚಾತ್ತಾಪ ದಗ್ಧವಾಗಿ ನಾನು ಮಾಡಿದ ತಪ್ಪಾಯಿತು ಅಂತ 1000 ವರ್ಷ ತಪಸ್ ಮಾಡಿದ್ಲಲ್ಲ ಅಲ್ಲೇ ಶುದ್ಧಳಾದ್ಲು ಅಂತ. ಇನ್ನೊಂದು ದೃಷ್ಟಿ ಇದೆ, ಒಬ್ಬರು ಪಂಡಿತರು ಹೇಳುವಂಥದ್ದು, ವಿದ್ವಾಂಸರು ಹೇಳಿದಂಥದ್ದು. ನಿಜವಾಗ್ಲೂ ಗೌತಮ ಬರಲೇ ಇಲ್ಲ ಅವ್ರ ಪ್ರಕಾರ. ಅದೊಂದು ಆಧ್ಯಾತ್ಮಿಕ ನೆಲೆ. ಅಂದ್ರೆ ಗೌತಮ ಸ್ಥಾನಕ್ಕೆ ಹೋದ್ನಲ್ಲ, ಇಂದ್ರ ಇಂದ್ರಿಯಗಳ ದೇವ ಅವನು. ಮನುಷ್ಯನಿಗಿರುವಂತಹ ಇಂದ್ರಿಯ ಇದ್ದವಲ್ಲ, ಎಲ್ಲ ಇಂದ್ರಿಯಗಳ ದೇವ ಅವನು, ಯಜಮಾನ. ಅವನೇನ್ ಮಾಡಿದ, ಗೌತಮನ ದೇಹದಲ್ಲಿ ಹೊಕ್ಬಿಟ್ಟ. ಇಂದ್ರನ ದೇಹ ಇದ್ದಿದ್ದು ಕೂಡ ತನ್ನ ಸೂಕ್ಷ್ಮ ರೂಪದಲ್ಲಿ ಗೌತಮ ಋಷಿ ಮನದಲ್ಲಿ ಹೋಗ್ಬಿಟ್ಟು ಅವನಲ್ಲಿ ಕಾಮ ಪ್ರಚೋದನೆ ಮಾಡಿದ. ವಿಚಿತ್ರ, ಬಹಳ ಚೆನ್ನಾಗಿದೆ ಇದು. ಗೌತಮ ಋಷಿನೇ, ದೇಹ ಅವಂದೇ, ಅವನ ಇಂದ್ರಿಯಗಳೆಲ್ಲ ಯಾರ ಕೈಯಲ್ಲಿತ್ತು? ಇಂದ್ರನ ಕೈಯಲ್ಲಿತ್ತು. ಅವನು ಇವನ್ ಮೈಯಲ್ಲಿ ಸೇರ್ಕೊಂಡು ಬಂದು ಹೆಂಡತಿ ಜೊತೆ ಕೂಡ್ಕೊಂಡ.
ಅಂದ್ರೆ ಏನಾಗತ್ತೆ, ದೈಹಿಕವಾಗಿ ಆಕೆ ಸೇರಿದ್ದು ತನ್ನ ಗಂಡನನ್ನೇ, ಇಂದ್ರ ಬರಲಿಲ್ಲ ಅಲ್ಲಿ. ಆದರೆ ಮನಸ ವ್ಯಭಿಚಾರ, ಇಂದ್ರನ ಕುಡ್ಕೊಂಡಿದ್ದೇನೆ ಅಂತ. ಇದು ಹೇಗಿದೆ ನೋಡಿ ವಿಚಿತ್ರ. ದೈಹಿಕವಾಗಿ ಗಂಡನ ಜೊತೆಗೆ ಇದ್ಲು ಆಕೆ, ಗೌತಮ ಋಷಿ ಜೊತೆಗೆ. ಇದೊಂದು ದೃಷ್ಟಿ, ಒಬ್ರು ಪಂಡಿತರು ಹೇಳುವಂತ ಮಾತು, ವಿದ್ವಾಂಸರು ಹೇಳುವಂತ ಮಾತು ಹೀಗಿರ್ಬೇಕು ಅಂತ. ಆದ್ರಿಂದ ಒಂದು ದೃಷ್ಟಿಯಲ್ಲಿ ಗಂಡನ ಜೊತೆಗೆ ಸಮಾಗಮ ಆಗಿದ್ರು ಕೂಡ ಮಾನಸಿಕವಾಗಿ ಆಕೆ ಇಂದ್ರನ ಜೊತೆಗೆ ಆಗಿದ್ರಿಂದ ಅದು ತಪ್ಪೇ ಆಯ್ತು, ಅದು ವ್ಯಭಿಚಾರ ಒಂದು ದೃಷ್ಟಿಯಿಂದ. ಇನ್ನೊಂದು ದೃಷ್ಟಿಯಿಂದ ತಪಸ್ಸಿಗೆ ತಾನೇ ಶಿಕ್ಷೆ ಕೊಟ್ಕೊಂಡಂಗಾಯ್ತು, ತಪ್ಪು ಮಾಡಿದ್ದೀನಿ ನಾನು ಅಂತ ಹೋಗ್ತೀನಿ. ಅಂದ್ರೆ ಗೌತಮರು ಯಾಕೆ ಶಾಪ ಕೊಟ್ರು, ಇಂದ್ರನಿಗೆ ಯಾಕೆ ಶಾಪ ಕೊಟ್ರು, ಅದಕ್ಕೆ ವ್ಯವಸ್ಥೆ ಬರಲ್ಲ. ಇಂದ್ರನಿಗೆ ಯಾಕೆ ಮೈಯಲ್ಲಿ ಸೇರ್ಕೊಂಡಿದ್ದಾನೋ ಅಂತ ಅವ್ನಿಗೆ ಶಾಪ ಕೊಟ್ರು ಅಂತ, ಈಕೆ ಭಾಗವಹಿಸಿದ್ದಾಳಲ್ಲ ಅಂತ ಆಕೆಗೆ ಶಾಪ ಕೊಟ್ರು ಅಂತ. ಇನ್ನೊಂದು ಪ್ರಶ್ನೆ ಬರೋದು, ಈ ಅಹಲ್ಯೋದ್ಧಾರ ಪ್ರಸಂಗ ರಾಮಾಯಣಕ್ಕೆ ಬೇಕಾಗಿತ್ತಾ? ಅದನ್ನ ಬಿಟ್ಟು ಕೂಡ ರಾಮಾಯಣ ಬರ್ಬೋದಾಗಿತ್ತು. ಅಲ್ಲಿ ತಾಟಕಿಯನ್ನು ಕೊಂದ್ರು, ಸೀದಾ ಬಂದ್ರು, ಜನಕರಾಜನ ಬಂದ್ರು, ಮುಗಿದೋಯ್ತು. ಈ ಅಹಲ್ಯ ಪ್ರಸಂಗ ಪೂರ್ತಿ ತೆಗೆದ್ರೂ ಕೂಡ ರಾಮಾಯಣಕ್ಕೆ ಏನು ತೊಂದರೆ ಆಗ್ತಿರ್ಲಿಲ್ಲ. ಆದ್ರೆ ಅಹಲ್ಯ ಪ್ರಸಂಗ ಎಲ್ಲದರಲ್ಲೂ ಇದೆ. ವಾಲ್ಮೀಕಿ ರಾಮಾಯಣ ಒಂದಲ್ಲ, ಜಗತ್ತಿನ ಯಾವುದೇ ರಾಮಾಯಣ ತಗೊಂಡ್ರು ಕೂಡ ಅಹಲ್ಯ ಪ್ರಸಂಗ ಇದೆ. ಇದ್ಯಾಕೆ ಅಷ್ಟು ಮುಖ್ಯ ಆಗಿ ಕೂತ್ಕೊಂತು? ಇದು ಬಹಳ ಮುಖ್ಯವಾದ ವಿಷಯ ಸ್ನೇಹಿತರೆ. ಅಹಲ್ಯ ಪ್ರಸಂಗ ಬೇಕಿರ್ಲಿಲ್ಲ. ಇದು ರಾಮಾಯಣಕ್ಕೆ ಅಹಲ್ಯ ಪ್ರಸಂಗ ತೆಗೆದು ಹಾಕಿದ್ರು ಏನೂ ತೊಂದರೆ ಇರಲಿಲ್ಲ. ಕಾರಣ ಇಷ್ಟೇನೆ, ವಿಶ್ವಾಮಿತ್ರರಿಗೆ ಸ್ಥಾಪನೆ ಮಾಡಬೇಕಾಗಿತ್ತು. ಈ ರಾಮ ಮುಂದೆ ಅವತಾರ ಆಗೋನು ಒಂದು ಮಟ್ಟ ಇರ್ಬೇಕಲ್ಲ. ಬರೀ ತಾಟಕಿ ಯುದ್ಧ ಮಾಡಿದ್ರೆ ಆಗ್ಲಿಲ್ಲ, ಬರೀ ಶೂರ ಆದ್ರೆ ಆಗೋಲ್ಲ. ಶೂರ ಬೇಕಾದಷ್ಟು ಜನ ಇದ್ರು ಅವಾಗ. ಆದ್ರೆ ಒಂದು ದೊಡ್ಡ ಶಕ್ತಿ ಇದೆ ಅವನಿಗೆ. ಅಹಲ್ಯ ಅಂತ ತಪಸ್ವಿನಿ ಪ್ರಾಯಶ್ಚಿತ್ತ ದಗ್ಧಳಾಗಿ ಕೂತಂತ ಹೆಣ್ಣಿಗೆ ಆಕೆ ಪುನರ್ಜೀವನ ಕೊಟ್ಟಲ್ಲ, ಒಂದು ದೇವತಾ ಸ್ವರೂಪಿ ಆಗ್ಬಿಟ್ಟ ರಾಮ. ಅಂದ್ರೆ ರಾಮ ಬರೀ ಶೂರ ಮಾತ್ರ ಅಲ್ಲ, ಮತ್ತೊಬ್ಬರಿಗೆ ದೈವತ್ವವನ್ನು ಕೊಡುವಂಥವನು, ಮುಕ್ತಿ ಕೊಡುವಂಥವನು, ಶಾಪವನ್ನು ಮುಗಿಸುವಂಥವನು ಅಂತ ಎತ್ತರ ಕೂಡಿಸ್ಬೇಕಾಗಿದೆ. ಮುಂದಿನ ಹಂತ ಬಿಲ್ಲೆತ್ತುವಂಥದ್ದು, ಆ ಮಾತು ಬೇರೆ. ಅಂದ್ರೆ ರಾಮನನ್ನ ಅವತಾರಕ್ಕೆ ರೆಡಿ ಮಾಡೋದಕ್ಕೆ ವಿಶ್ವಾಮಿತ್ರ ಏನೇನ್ ಬೇಕೋ ಎಲ್ಲವನ್ನು ಮಾಡಿದ್ರು. ಇದು ಇಲ್ಲದೆ ಹೋಗಿದ್ರೆ ರಾಮ ಬರೀ ಶೂರ ಅಂತ ಉಳ್ಕೋತಿದ್ದ ಹೊರತಾಗಿ ಒಬ್ಬ ಪಶ್ಚಾತ್ತಾಪದ ದಗ್ಧವಾದ ಹುಡುಗಿಗೆ, ಹೆಣ್ಮಗಳಿಗೆ ಪುನರ್ಜೀವನ ಕೊಟ್ಟ ಅನ್ನೋದು ಬರ್ತಿರ್ಲಿಲ್ಲ. ಅದು ಬೇಕಾಗಿತ್ತು, ಅದಕ್ಕೋಸ್ಕರ ಇದು ಬರ್ಬೇಕಾಯ್ತು. 48ನೇ ಸರ್ಗ ಇಲ್ಲಿ ಮುಗಿತದೆ. ಅವಾಗ ಗೌತಮರು ಅರಣ್ಯಕ್ಕೆ ಹೋಗ್ಬಿಡ್ತಾರೆ ತಪಸ್ ಮಾಡೋಕೆ ಹಿಮಾಚಲ.